ಧರ್ಮಸ್ಥಳ ಫೈಲ್ಸ್ಗೆ ಮಹಾ ಸ್ವಾಮೀಜಿ ಟ್ವಿಸ್ಟ್. ಚಿನ್ನಯ್ಯ ಜೊತೆಗಿದ್ದವರಿಂದ ಸ್ವಾಮೀಜಿ ಭೇಟಿ. ಆ ಸ್ವಾಮೀಜಿ ಯಾರು, ಯಾಕೆ ಭೇಟಿಯಾದ್ರು, ಇದು ಯಾವ ಮಠ, ಆ ಮಠ ಎಲ್ಲಿದೆ, ಅದನ್ನ ಚಿನ್ನಯ್ಯ ಜೊತೆಗಿದ್ದವರೇ ಹೇಳಲಿ. ಎರಡನೇ ಸಾಕ್ಷಿದಾರ ಜಯಂತ್ ಸ್ಫೋಟಕ ಬಾಂಬ್ ಇದಾಗಿತ್ತು. ಎಸ್ಐಟಿಗೆ ಹೊಸ ತಲೆಬಿಸಿಯನ್ನ ತಂದಿರುವಂತಹ ಜಯಂತ್ ಮಾತು. ಧರ್ಮಸ್ಥಳ ಫೈಲ್ಸ್ ಕೇಸ್ನಲ್ಲಿ ಆ ಸ್ವಾಮೀಜಿ ಪಾತ್ರ ಇದೆಯಾ? ಧರ್ಮಸ್ಥಳ ಫೈಲ್ಸ್ಗೆ ಮಹಾಸ್ವಾಮೀಜಿ ಟ್ವಿಸ್ಟ್. ಚಿನ್ನಯ್ಯನ ಜೊತೆಗಿದ್ದವರ ಸ್ವಾಮೀಜಿ ಭೇಟಿಯಾಗಿದ್ದಾರಂತೆ. ಆ ಒಂದು ಸ್ವಾಮೀಜಿ ಯಾರು, ಯಾಕೆ ಭೇಟಿಯಾದ್ರು, ಇದು ಯಾವ ಮಠ, ಆ ಮಠ ಎಲ್ಲಿದೆ, ಇದನ್ನ ಚಿನ್ನಯ್ಯನ ಜೊತೆಗಿದ್ದವರೇ ಹೇಳಲಿ. ಎರಡನೇ ಸಾಕ್ಷಿದಾರ ಜಯಂತ್ ಸ್ಫೋಟಕ ಬಾಂಬ್. ಎಸ್ಐಟಿಗೆ ಹೊಸ ತಲೆಬಿಸಿ ತಂದಿರುವಂತಹ ಜಯಂತ್ ಮಾತು. ಧರ್ಮಸ್ಥಳ ಫೈಲ್ಸ್ ಕೇಸ್ನಲ್ಲಿ ಆ ಸ್ವಾಮೀಜಿ ಪಾತ್ರ ಇದೆಯಾ? ಪ್ರಕರಣದಲ್ಲಿ ಸ್ವಾಮೀಜಿ ಬೆಂಬಲವನ್ನ ಪಡೆಯಲು ಹೋಗಿದ್ರ? ಬುರುಡೆ ಹೋರಾಟಕ್ಕೆ ಸ್ವಾಮೀಜಿ ನಿಜಕ್ಕೂ ಕೂಡ ಬೆಂಬಲವನ್ನ ಕೊಟ್ರ, ಅಥವಾ ಬೆಂಬಲವನ್ನ ಕೊಡ್ಲಿಕ್ಕೆ ಆ ಸ್ವಾಮೀಜಿ ನಿರಾಕರಿಸಿದ್ರ? ಹೀಗೆ 108 ಪ್ರಶ್ನೆ. ಶೀಘ್ರವೇ ಉತ್ತರ ಸಿಗಲಿದೆ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇದ್ದಾವೆ. ಅದರಲ್ಲಿ ಒಂದಿಷ್ಟು ಜನ ತಲೆ ಕೆಡಿಸ್ಕೊಂಡು ಕುಂತ್ಕೊಂಡಿದ್ದಾರೆ. ಆ ತಲೆ ಕೆಡಿಸ್ಕೊಂಡು ಕುಂತ್ಕೊಂಡಿದ್ದವರಲ್ಲಿ ಜಯಂತ್ ಟಿ ಕೂಡ ಒಬ್ರು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ನಾನು ಅಂತಂದ್ರೆ, ಜಯಂತ್ ಟಿ ಈತ ಯಾವಾಗ ಕಾಣಿಸ್ಕೊಂಡ ಅಂತಂದ್ರೆ, ಪದ್ಮಲತಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಲವನ್ನ ಹೂಳುವಾಗ ಸಿಕ್ಕಿಕೊಂಡಂತಹ ಒಂದು ಸಾಕ್ಷ್ಯ ಇದಾಗಿತ್ತು. ನಾನು 15 ವರ್ಷದ ಒಂದು ಹೆಣ್ಣು ಮಗಳನ್ನ ಹೂತಾಕ್ತಾ ಇರೋದನ್ನ ನಾನು ಕಂಡಿದ್ದೇನೆ ಅಂತ ಹೇಳಿ ಜಯಂತ್ ಟಿ ಮೊದಲನೇದಾಗಿ ಬಂದಿರುವಂಥದ್ದು. ಅದಾದ ನಂತರ ಶುರುವಾಗುತ್ತೆ ರಿಯಲ್ ವಿಚಾರ. ತಿಮ್ಮಾರೋಡಿ ಅವರನ್ನ ಅರೆಸ್ಟ್ ಮಾಡಬೇಕಾದ್ರೆ, ಅರೆಸ್ಟ್ ಅಲ್ಲ, ವಶಕ್ಕೆ ಪಡೆದುಕೊಳ್ಳಬೇಕಾದ್ರೂ ಕೂಡ ಜಯಂತ್ ಟಿ ಪಕ್ಕದಲ್ಲೇ ಎದ್ಕೊಂಡು ಪೊಲೀಸರಿಗೆ ಧಿಕ್ಕಾರ ಅಂತ ಹೇಳಿದವರು ಇವರೇ ಆಗಿತ್ತು. ಸೊ ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡಿರುವಂತಹ ಜಯಂತ್ ಟಿ ಈಗ ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಚಿನ್ನಯ್ಯನ ಒಂದು ಸ್ವಾಮೀಜಿ ನೋಡ್ತಿದ್ರು. ಆ ಸ್ವಾಮೀಜಿ ಚಿನ್ನಯ್ಯನ ಅಕ್ಕಪಕ್ಕ ಇದ್ದವ್ರನ್ನ ಭೇಟಿ ಮಾಡ್ತಿದ್ರು. ಆ ಸ್ವಾಮೀಜಿಯ ಸಾಥ್ ಕೂಡ ಇದೆ. ಆ ಮಠಗಳಿಗೆ ಅವರು ಒಂದಿಷ್ಟು ಜನ ಹೋಗಿದ್ದುಂಟು ಅಂತ ಹೇಳಿ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ. ಅಲ್ಲಪ್ಪ, ಕರೆಕ್ಟಾಗಿ ಹೇಳಿ, ನೀವು ಈ ಕೇಸ್ನಲ್ಲಿ, ಧರ್ಮಸ್ಥಳ ಫೈಲ್ಸ್ ಕೇಸ್ನಲ್ಲಿ ಜಯಂತ್ ಟಿ ಅವರ ಪಾತ್ರವೇನು? ನಾ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದೊಂದೇ ಬಾಂಬುನ ಇವಾಗ ಸಿಡಿಸಿದ್ರೇನಂತೆ, ಮೊದಲಿನಿಂದಲೂ ಮಾತನಾಡ್ಬೇಕಲ್ವಾ? ತಲೆ ಬಂತು, ಕುತ್ತಿಗೆಗೆ ಬಂತು ಅಂದಾಗ ಮಾತುಗಳನ್ನ ಶುರು ಮಾಡೋದು ಯಾಕೆ ಅಲ್ವಾ? ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸ್ವಾಮೀಜಿ ಇದ್ದಾನೆ, ಆ ಒಂದು ಸ್ವಾಮೀಜಿ ಪಾತ್ರ ಇದೆ ಪ್ರಕರಣದಲ್ಲಿ. ಸ್ವಾಮೀಜಿ ಬೆಂಬಲವನ್ನು ಪಡೀಲಿಕ್ಕೆ ಹೋಗಿ ಸೋ ಮಾತನಾಡ್ತಾ ಇದ್ದೀರಿ. ಅವಶ್ಯಕತೆ ಇದೆಯಾ ಈಗ ಹೇಳೋದಕ್ಕೆ? ಅಂದ್ರೆ ನಿಮ್ ಬುಡಕ್ಕೆ ಬರ್ತಾ ಇದೆ ಅಂತ ಸ್ಫೋಟಕವಾದ ಮಾಹಿತಿಯನ್ನ ನೀಡ್ತಾ ಇದ್ದೀರಾ, ಅಥವಾ SIT ಅವರು ನಿಮ್ಮನ್ನೆಲ್ಲಿ ಕರೆಸಿ ವಿಚಾರಣೆಗಳನ್ನ ಮಾಡ್ತಾರೆ ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದೀರೋ?
ಜನರ ದಾರಿಯನ್ನು ತಪ್ಪಿಸ್ಲಿಕ್ಕೆ ಒಂದಿಷ್ಟು ಜನ ನಿಮ್ಮನ್ನು ಸೇರಿಸಿ ಒಂದಿಷ್ಟು ಜನ ಜೊತೆಗಿದ್ರಿ. ಈಗ ಅದರ ಅವಶ್ಯಕತೆ ಇರಲಿಲ್ಲ. ಯಾಕಂತಂದ್ರೆ SIT ತನಿಖಾ ತಂಡದವರು ತಾವು ಹೋಗ್ತಾ ಇರುವಂತಹ ದಾರಿಯನ್ನ ಬದಲು ಮಾಡಿ ತಿಂಬುಡುಗಳಿಗೆ ಬಂದಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಸ್ವಾಮೀಜಿ ಅವರ ಹೆಸರನ್ನ ಎಳೆದು ತರ್ತಾ ಇದ್ದೀರಾ. ಅಷ್ಟಿತ್ತು ಅಂದ್ರೆ ಆ ಸ್ವಾಮೀಜಿ ಅಂತ ಯಾಕೆ ಹೇಳ್ತೀರಾ? ಸ್ವಾಮೀಜಿ ಹೆಸರು ಹೇಳಿ. ಹೋಗಿದ್ದು ನಿಜ, ಚಿನ್ನಯ್ಯನ ಅಕ್ಕಪಕ್ಕದಲ್ಲಿದ್ದವರು ಜೊತೆಗೆ ಚಿನ್ನಯ್ಯನು ಹೋಗಿದ್ದು ನಿಜ ಅನ್ನೋದಾದ್ರೆ ಇವೆರಡೇ ಸಾಕ್ಷಿದಾರ. ಹೌದು, ಹೋಗಿದ್ದು ನಿಜ ಅನ್ನೋದಾದ್ರೆ ಹೇಳಕ್ಕೇನು? SIT ತನಿಖಾ ತಂಡದವರೇ ಕೇಳಬೇಕು ಅಂತ ಏನಾದ್ರೂ ರೂಲ್ಸ್ ಇಟ್ಕೊಂಡಿದ್ದೀರಾ? ಹಾವಿದೆ 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 ಅನ್ನೋದಕ್ಕಿಂತ ತೆಗೆದು ತೋರಿಸ್ಬಿಡಿ, ಹೌದು ಹಾವಿದೆ ಬುಟ್ಟಿ ಒಳಗಡೆ ಅಂತ. ಸಾಕ್ಷ್ಯ ಇದೆ ಸಾಕ್ಷ್ಯ ಇದೆ ಸಾಕ್ಷ್ಯ ಇದೆ ಅಂತ ಹೇಳೋದ್ಕಿಂತ ಸಾಕ್ಷ್ಯ ಏನು ಅಂತ ಹೇಳ್ಬಿಡಿ. SIT ತನಿಖಾ ತಂಡದವರಿಗೂ ಈಸಿ ಆಗುತ್ತೆ. ನೀವೆರಡನೇ ಸಾಕ್ಷ್ಯ ಆಗಿತ್ತು, ಯಾಕೆ ಸುಮ್ಮನೆ ಹೇಳ್ತೀರಾ? ಮುಗಿಸ್ಬಿಡಿ ಕೇಸ್ನ. ಏನು ಸತ್ಯಾಸತ್ಯತೆಗಳು ಹೊರಗೆ ಬಂದ್ಬಿಡ್ಲಿ, ಎಳಿಯೋದು ಬೇಡ ಧಾರಾವಾಹಿ ತರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.